ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ಹಳ್ಳಿಗಾಡಿನ ಜನರಿಗೆ ಆರೋಗ್ಯ ವೃದ್ಧಿಸುವ ಸಲುವಾಗಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುತ್ತಿರುವ ಹಾರ್ಟ್ ಸಂಸ್ಥೆಯ ಕಾರ್ಯವು ಪ್ರಶಂಸನೀಯ ಎಂದು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ತಿಳಿಸಿದರು. ಸರಗೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾರ್ಟ್ ಸಂಸ್ಥೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, HD ಕೋಟೆ ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು, ಪಟ್ಟಣ ಪಂಚಾಯಿತಿ ಸರಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಆರೋಗ್ಯ ಶಿಬಿರವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್, ವೈದ್ಯಾಧಿಕಾರಿ ಡಾಕ್ಟರ್ ಪಾರ್ಥಸಾರಥಿ, ಹಾರ್ಟ್ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್, ಸಂಧಿವಾತ ಕೀಲು ರೋಗ ತಜ್ಞರಾದ ಮಹಾಬಲೇಶ್ವರ ಮಾಮದಪುರ, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಆರೋಗ್ಯ ನಿರೀಕ್ಷಕರಾದ ಅನಿತಾ, ಮೇಲ್ವಿಚಾರಕರಾದ ದಿನೇಶ್, ASG ಕಣ್ಣಿನ ಆಸ್ಪತ್ರೆಯ ಮಹೇಶ್, ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕರಾದ ಜಗದೀಶ್, ರವಿರಾಜ್, ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು, ಸಮುದಾಯ ಆರೋಗ್ಯ ಅಧಿಕಾರಿಗಳು, ಸಾರ್ವಜನಿಕರು ಇದ್ದರು. ಅವರಿಗೆ ನಾವು ವಿಶೇಷವಾದ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹಾಗೆಯೇ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಕೂಡ ಅದನ್ನು ನಾವು ಹಂಚಿಕೊಂಡ್ವಿ. ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಈ ಪಟ್ಟಣ ಭಾಗದ ನಮ್ಮ ಸರಗೂರು ಭಾಗದ ಜನರಿಗೆ ಮಾಹಿತಿಯನ್ನು ತಲುಪಿಸೋದು ಹೇಗೆ ಅಂತ ಹೇಳಿದಾಗ ಅವರ ಒಂದು ವೆಹಿಕಲ್ ಏನಿದೆ ಅವರಲ್ಲಿ ಅದನ್ನು ಅನೌನ್ಸ್ ಮಾಡೋದ್ರ ಮೂಲಕ, ಪಾಂಪ್ಲೆಟ್ಸ್ ಕೊಡೋದ್ರ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸೋದಿದೆ. ಇದು ಒಂದು ಪ್ರಕಾರದ ಅಸ್ಥಿ ಸಂಧಿವಾತ. ಹಾಗೂ ಇದು ಬರೀ ಆಗ್ತಾನೆ ಬರಬೇಕು ಅಂತೇನಿಲ್ಲ. ಯಾರು ಸುಮಾರು ಹೊತ್ತು ನಿಂತ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವರಲ್ಲೂ ಕಂಡು ಬರುತ್ತೆ. ಟೀಚರ್ಸು, ಆಮೇಲೆ ಪೊಲೀಸ್ ಮೆನ್, ಕಂಡಕ್ಟರ್ಸ್, ಇವರೆಲ್ಲ ಮೊದಲನೇ ಬಾರಿ ಆರ್ಟ್ ಫೌಂಡೇಶನ್ ಅವರು ಹಂಪಾಪುರದಲ್ಲಿ ಮೊದಲನೇ ಕ್ಯಾಂಪನ್ನು ನಾವು ತುಂಬ ಗ್ರ್ಯಾಂಡಾಗಿ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಎರಡನೇ ಕ್ಯಾಂಪನ್ನು ಎಲ್ಲಿ ಮಾಡಬೇಕು ಅಂತ ನಾವು ಸರಗೂರಲ್ಲಿ ಮಾಡಬೇಕು ಅಂತ ನಾವು ಸರಗೂರಲ್ಲೇ ಮಾಡೋಣ ಅಂತ ನಾವು ಫಸ್ಟು ಅವರಿಗೆ ಸೂಚನೆ ಹೇಳ್ತೀವಿ. ಸುಮಾರು ಆರೋಗ್ಯ ಶಿಬಿರದಲ್ಲಿ 5, 6, 7, 8 ತಜ್ಞರನ್ನು ಕರೆಸಿ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ನಾವು ಒಂದು ಡಿಸೈಡ್ ಮಾಡಿ ಪ್ರತಿಯೊಂದು ಬಾರಿ ಒಂದೊಂದು ರೋಗದ ಬಗ್ಗೆ ನುರಿತ ತಜ್ಞರನ್ನು ಕರೆಸಿ ಚಿಕಿತ್ಸೆಯನ್ನು ನೀಡಿದರೆ ಸೂಕ್ತ ಅಂತ ತಿಳ್ಕೊಂಡು ಈ ಸಲ ರುಮಟಾಲಜಿಸ್ಟ್ ಅಂದರೆ ಕೀಲು ಊತ ಬರುತ್ತಲ್ಲ ಅಂತ ತಜ್ಞರು ಸರಗೂರು ಇಲ್ಲ, ಹೋಟೆಲು ಇಲ್ಲ, ಮೈಸೂರು ಎಲ್ಲ ಕಡೆಯೂ ಇರೋದು. ಮೈಸೂರು ಎಲ್ಲ ಹಾಸ್ಪಿಟ್ಲು ಸಹ ಇರೋಲ್ಲ. ದೊಡ್ಡ ಆಸ್ಪತ್ರೆಗಳಲ್ಲಿ ಮಾತ್ರ ಇಂಥ ನುರಿತ ತಜ್ಞರು ಇರ್ತಾರೆ. ಸೊ ಅವರನ್ನೇ ಇವತ್ತು ಸರಗೂರಿಗೆ ಕರೆಸಿ ಇವತ್ತು ಮಧ್ಯಾಹ್ನದವರೆಗೂ ಎಲ್ಲ ರೋಗಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕರ್ತಂದಿದ್ದಾರೆ ಆರ್ಟ್ ಫೌಂಡೇಶನ್. ಅಂದರೆ ಅವ್ರಿಗೆ ತಾಲೂಕು ಆಡಳಿತ ಪರವಾಗಿ ಮೊದಲನೇ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಸೊ ಅವರ ಕಳಕಳಿ ಏನು ಅಂದರೆ ಈ ಗ್ರಾಮದಲ್ಲಿ ಅದು ಎಸ್ಪೆಷಲಿ ಅತಿ ಹಿಂದುಳಿದ ತಾಲೂಕಾದಂಥ HD ಕೋಟೆ ಮತ್ತು ಸರಗೂರು ಈ ಭಾಗದಲ್ಲಿ ಇನ್ನೂ ನಾವು ಎಷ್ಟೇ ಬೆಳವಣಿಗೆ ಆದರೂ ಆರೋಗ್ಯದಲ್ಲಿ ಇನ್ನೂ ತುಂಬ ನಾವು ಹಿಂದೆ ಇದ್ದೀವಿ. ಇದು ತುಂಬ ಹಿಂದೆ ಇದೆ. ಸೊ ಇದರಲ್ಲಿ ಏನಾದ್ರು ಒಂದು ನಮ್ಮ ಒಂದು ಅಳಿಲು ಸೇವೆಗಾರ ಮಾಡಬೇಕು ಅಂದರೆ ಈ ಥರ ಆರೋಗ್ಯ ಶಿಬಿರಗಳನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕೀಲು ಮತ್ತು ಮೂಳೆ ಮತ್ತು ಊತ ನ್ಯೂಮಟಾಲಜಿಸ್ಟ್ ಸಂಬಂಧಪಟ್ಟಂಥ ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣನಾಥ್ ಅವರು ಮೇಡಮ್ ಹೇಳಿದಾಗೆ ಒಂದು ಕ್ಯಾನ್ಸರ್ ಬಗ್ಗೆ ಕ್ಯಾಂಪನ್ನು ಮಾಡೋಣ. ಅದಾದ ನಂತರ ಹೃದಯ ರೋಗ ಬಗ್ಗೆನೂ ಕಾರ್ಡಿಯಾಲಜಿಸ್ಟು ಕರೆಸಿ ಒಂದು ಕ್ಯಾಂಪ್ ಮಾಡೋಣ. ಯಾಕಂದರೆ ಈ ಭಾಗದ ಎಷ್ಟೋ ಜನರು ಮೈಸೂರಿಗೆ ಹೋಗಿ ದೊಡ್ಡ ಆಸ್ಪತ್ರೆಗಳಲ್ಲಿ ದುಡ್ಡನ್ನು ಕೊಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಸಹಾಯಕರಾಗಿರ್ತಾರೆ. ಹಾಗಾಗಿ ಇವನ್ನೆಲ್ಲ ಅರಿತು ಮುಂದಿನ ದಿನಗಳಲ್ಲಿ ಇಂಥ ಶಿಬಿರಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಬರೀ ಆಯೋಜನೆ ಮಾಡೋದು ಸಾರ್ವಜನಿಕರು ಸಂಬಂಧಪಟ್ಟವರು ಇದನ್ನು ಮಾಹಿತಿಯನ್ನು ಪಡೆದು ಬಂದು ನುರಿತ ತಜ್ಞರ ಜೊತೆ ತಪಾಸಣೆ ಒಳಪಟ್ಟಾಗ ಮಾತ್ರ ಈ ಆರ್ಟ್ ಫೌಂಡೇಶನ್ ಇರ್ಬೋದು, ಮತ್ತು ತಾಲೂಕು ಆಡಳಿತ ಇರ್ಬೋದು, ಮತ್ತು ಆರೋಗ್ಯ ಇಲಾಖೆ ಇರ್ಬೋದು, ಅವ್ರಿಗೆ ಅನುಕೂಲ ಆಗ್ತದೆ. ಇದು 40 ಜನ 50 ಜನ ಬಂದು ತೋರಿಸ್ಬೋದ್ರೆ ಇದು ಇದೇ ಸರಗೂರು ತಾಲೂಕಿನ ಎಲ್ಲ ಜನರು ಇದನ್ನು ಉಪಯೋಗ ಪಡ್ಕೋಬೇಕು. ಹಾಗಾಗಿ ಇವತ್ತು ಮೊದಲನೇ ಕ್ಯಾಂಪ್ ಆದ್ದರಿಂದ ಒಂದೇ ಸಬ್ಜೆಕ್ಟ್ ಬಗ್ಗೆ ನಾವು ಮಾಡ್ತಾ ಇರೋದ್ರಿಂದ ಇದು ತುಂಬ ಉಪಯುಕ್ತವಾಗಿದೆ.
ಎಲ್ಲ ಸಾರ್ವಜನಿಕರು ತಾವೆಲ್ಲ ಬಂದಿದ್ದೀರಿ. ನಾನು ತಾಲೂಕು ಆಡಳಿತ ಪಡೆದ ನಿಮ್ಗೆಲ್ಲರಿಗೂ ಅಭಿನಂದನೆ ತಿಳಿಸ್ತೇನೆ. ಸೊ ಈ ಕ್ಯಾಂಪ್ ಯಶಸ್ವಿಯಾಗಲಿ. ನೀವೆಲ್ಲರೂ ಈ ರತ್ನ ವೈದ್ಯರನ್ನ ಸಲಹೆಗಳು ಚಿಕಿತ್ಸೆಗಳು ಪಡೆದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಸಹಕಾರಿಯಾಗಿದ್ದೀರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಕೊಡ್ತೇನೆ. ಥ್ಯಾಂಕ್ ಯು.